ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರು ಈ 5 ತಪ್ಪುಗಳನ್ನು ಮಾಡಬಾರದು. ನಿಗೂಢವಾದ 5 ಎಚ್ಚರಿಕೆಗಳನ್ನು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಕೊಡ್ತಾ ಇದ್ದೀನಿ, ಮೇಷರಾಶಿಯವರಿಗೋಸ್ಕರ. ಸೊ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ನಾನು ಏನು ತಪ್ಪು ಮಾಡಬಾರ್ದು ಅಥವಾ ಏನು ಸಮಸ್ಯೆ ಆಗಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ಅನ್ನುವಂಥ ವಿಚಾರ ಗೊತ್ತಾಗಬೇಕು. ಸೊ ದಯವಿಟ್ಟು ನೀವು ವಿಡಿಯೋನ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ದಯವಿಟ್ಟು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂತಹದ್ದು. ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಚ್ಚರಿಕೆಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಮೊದಲನೆಯ ಎಚ್ಚರಿಕೆ, ನಿಗೂಢವಾದ ಎಚ್ಚರಿಕೆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಅಲ್ಲಿ ಅಂದ್ರೆ ಉದ್ಯೋಗ ಸ್ಥಾನದಲ್ಲಿ ಮೇಷರಾಶಿಯವರಿಗೆ ಸಹೋದ್ಯೋಗಿಗಳಿಂದ ಒಂದು ಅನಿರೀಕ್ಷಿತವಾದ ಅವಮಾನವಾಗಲಿದೆ. ಅಂದರೆ ನೀವು ಅವ್ರು ನಿಮ್ಮನ್ನು ಅವಮಾನ ಮಾಡ್ತಾರೆ ಅಂತ ನೀವು ನಿರೀಕ್ಷೆ ಇಟ್ಕೊಂಡಿರಲ್ಲ. ನೀವು ನನ್ನ ಯಾಕೆ ಅವಮಾನ ಮಾಡೋಗ್ತಾರೆ, ನಾನು ಯಾಕೆ ಟಾರ್ಗೆಟ್ ಆಗ್ತೀನಿ ಅನ್ನೋ ಥರ. ಬಟ್ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಾರೋ ಅಥವಾ ಗೊತ್ತಿಲ್ಲ, ಏನೋ ಟೈಮ್ ಪಾಸ್ ಯಾರೋ ಏನೋ ಮಾಡೋಕ್ಕೋಗಿ ಏನಾಗುತ್ತೋ ಗೊತ್ತಿರೋ. ಬಟ್ ನಿಮಗೆ ಮೇಷರಾಶಿಯವರು ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ನಿಮ್ಮ ಸಹೋದ್ಯೋಗಿ, ನಿಮ್ಮ ಜೊತೆ ಕೆಲಸ ಮಾಡೋರು ನಿಮಗೆ ಅವಮಾನ ಮಾಡುವ ಸಾಧ್ಯತೆ ಇದೆ. ಈ ಅವಮಾನದಿಂದ ನೀವು ಒಂದು ಸ್ವಲ್ಪ ಸಿಟ್ಟಗೊಂಡು ನೀವು ವಾಪಸ್ ಏನು ನಾನೇನು ಕಡಿಮೆ ಅಲ್ಲ ಅಂತ ನೀವೇನು ವಾಪಸ್ ಕೊಡ್ತೀರಲ್ಲ, ಅದು ಘರ್ಷಣೆ ಆಗತ್ತೆ. ಸೊ ಇದು ನಿಮ್ಮ ಮೇಲಧಿಕಾರ ದೃಷ್ಟಿಗೆ ನಿಮ್ದು ತಪ್ಪು ಕಾಣುತ್ತದೆ. ಬಿಟ್ರೆ ಫಸ್ಟ್ ಪ್ರೊವೋಕ್ ಮಾಡಿದವರು ಅವರು, ಫಸ್ಟ್ ಅವಮಾನ ಮಾಡಿದವರು ಅವರು, ನೀವಲ್ಲ ಅನ್ನುವಂಥ ವಿಚಾರ ಗುಪ್ತ ಆಗ್ಬಿಡುತ್ತೆ, ಸಪ್ರೆಸ್ ಆಗಿಬಿಡುತ್ತೆ ವಿಷಯ. ಸೊ ಆದ್ದರಿಂದಾಗಿ ನಿಮಗೆ ಸಿಗಬೇಕಾದ ಹಲವಿಷ್ಟು ಏನು ಪಾಸಿಟಿವ್ ಏನು ವಿಚಾರಗಳಿದ್ದಾವೆ, ನಿಮಗೆ ಸಲ್ಲಬೇಕಾಗಿರತಕ್ಕಂಥದ್ದು ಅದೆಲ್ಲ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. ನಿಮ್ಗೆ ಏನೋ ಒಂದು ಪ್ರಮೋಷನ್ ಕೊಡೋಣ ಅಂದ್ಕೊಂಡಿದ್ರು, ಬಟ್ ಈ ಬೆಳವಣಿಗೆಯಿಂದ ಅದು ಪ್ರಾಬ್ಲಮ್ ಆಯಿತು, ಪಾಸ್ ಆಯಿತು. ನಿಮಗೇನೋ ಸ್ಯಾಲ್ರಿ ಹೈಕ್ ಮಾಡಬೇಕು ಅಂದ್ಕೊಂಡಿದ್ರು, ಈ ಪ್ರಾಬ್ಲಮ್ಮಿಂದ ಅದು ಪಾಸ್ ಆಯಿತು. ನಿಮಗೇನೋ ಒಂದು ಎಕ್ಸ್ಟ್ರಾ ಏನೋ ವಿದೇಶ ಕಳಿಸ್ತೀನಿ ಅಂತನೋ ಹೊರಗಡೆ ಏನೋ ಮಾಡ್ತೀನಿ, ನಿಮಗೆ ನನ್ನ ಕಡೆಯಿಂದ ಮಾಡ್ಕೊಡ್ತೀನಿ ಬಿಡಪ್ಪ ಅಂತ ಹೇಳಿದರು ನಿಮ್ಮ ಮೇಲಧಿಕಾರಿ. ಬಟ್ ಈ ಒಂದು ಬೆಳವಣಿಗೆ ನಂತರ ಅದನ್ನು ಪಾಸ್ ಮಾಡಿದ್ರು. ಈ ಥರ ಆಗುವ ಸಾಧ್ಯತೆ ಇದೆ. ನಿಮ್ಮ ಸಹೋದ್ಯೋಗಿಗೆ ನೀವೇ ಯಾಕೆ ಕಣ್ಣಿಗೆ ಕಂಡ್ರಿ, ನೀವೇ ಯಾಕೆ ಟಾರ್ಗೆಟ್ ಆದ್ರಿ, ಇದು ಗ್ರಹಚಾರ. ಮೇಷರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡಿದಾಗ ಇದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದು ರಕ್ಷಣೆಯ ಅವಶ್ಯಕತೆ ಖಂಡಿತವಾಗಿ ಕಂಡು ಬರ್ತಾ ಇದೆ. ಸೊ ನನ್ನ ಅನಿಸಿಕೆ ಪ್ರಕಾರ ನಾನು ನಿಮಗೆ ಪರಿಹಾರವನ್ನು ಹೇಳುವಂಥದ್ದು, ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಸಿಂಪಲ್ ಪರಿಹಾರ ಅಂತಂದರೆ ಬಹಳ ಪ್ರಮುಖವಾಗಿ ನೀವು ರವಿ ಶನಿ ಈ ಎರಡೂ ಗ್ರಹದ ಆರಾಧನೆ ಅಂದರೆ ರವಿಯ ಸ್ತೋತ್ರ, ಶನಿಯ ಸ್ತೋತ್ರ ಪ್ರತಿದಿನ ಕಡ್ಡಾಯವಾಗಿ ಪಠನೆ ಮಾಡಿಕೊಳ್ಬೇಕು ಮೇಷರಾಶಿಯವರು. ಸೆಪ್ಟೆಂಬರ್ ತಿಂಗಳು 1ನೇ ತಾರೀಕಿಂದನೇ ಅಥವಾ ಆಗಸ್ಟಿಂದನೇ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ತುಂಬ ಒಳ್ಳೆಯದು. ಜೊತೆಯಲ್ಲಿ ಸಹೋದ್ಯೋಗಿಗಳನ್ನು ಅಥವಾ ಅವ್ರೇನಾದ್ರು ಒಂದು ಸ್ವಲ್ಪ ಇದು ಮಾಡಿದ್ರೆ, ಅವಮಾನ ಮಾಡಿದ್ರೆ ಅಥವಾ ಏನೋ ಒಂದು ಅಂದರೆ ಈ ಕಿವಿ ಕೇಳಿ ಈ ಕಿವಿಲಿ ಬಿಟ್ಬಿಡಿ. ತುಂಬ ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೆ ಹೋಗಿ ವಿಚಾರವನ್ನು ಅಲ್ಲಿಂದಲೇ ಅದನ್ನು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ವಿಶೇಷವಾದ ಇನ್ನೊಂದು ಪವರ್ಫುಲ್ ಪರಿಹಾರ ಇದೆ, ಯಾರು ನಿಮಗೆ ತೊಂದರೆನೇ ಕೊಡಬಾರ್ದು ಆ ಥರದ್ದು, ಅದು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಎರಡನೆಯ ನಿಗೂಢವಾದಂಥ ಎಚ್ಚರಿಕೆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಕುಜಗ್ರಹ ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ನಂತರ 16ನೇ ತಾರೀಕು ಅಂದರೆ ಕೊನೆಯ 2 ವಾರಗಳಲ್ಲಿ ನಿಮ್ಮ ರಾಶಿಯಿಂದ 7ನೇ ಮನೆ ಅಂದರೆ ತುಲಾ ರಾಶಿಗೆ ಕುಜ ಸಂಚಾರ ಆಗಿಬಿಡುತ್ತೆ. ಸಪ್ತಮದ ಕುಜ ಮೇಷರಾಶಿಯವರಿಗೆ ಅಪಘಾತ ಯೋಗಗಳನ್ನು ಕೊಡ್ತಾನೆ ಅನ್ನುವಂಥದ್ದು ಸ್ಪಷ್ಟ. ಅಂದರೆ ಆಕ್ಸಿಡೆಂಟ್ಸ್ಗಳಾಗ್ತಕ್ಕಂಥದ್ದು, ಅಗ್ನಿ ಅವಘಡಗಳು, ಯಾಕೆಂದರೆ ಕುಜ ಅಗ್ನಿಗೆ ಸಂಬಂಧಪಟ್ಟಂಥ ಸೊ ಬೆಂಕಿ ಅವಘಡಗಳು, ಆದ್ದರಿಂದ ಶಾರ್ಟ್ ಸರ್ಕ್ಯೂಟ್ಗಳಾಗ್ತಕ್ಕಂಥದ್ದು, ಅಥವಾ ಏನೋ ನಿಮ್ಮ ವಿದ್ಯುತ್ ಚಾಲಿತ ಯಾವುದೇ ಉಪಕರಣ ಇರಲಿ, ಅಥವಾ ಸಪ್ತಮದ ಕುಜ ಅಂದರೆ ನಿಮ್ಮ ಎಲೆಕ್ಟ್ರಿಕ್ ಬೈಕ್, ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೈಕ್ ಇದ್ರೆ, ಎಲೆಕ್ಟ್ರಿಕ್ ಕಾರ್ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಕಾಪಾಡಿಕೊಂಡು ಅದನ್ನು ಓಡಿಸ್ಬೇಕಾದ್ರೆ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಜೊತೆಗೆ ಬೆಂಕಿ ಮುಂದೆ ಬಹಳ ಕೇರ್ಫುಲ್ ಆಗಿರುತ್ತೆ. ಜೊತೆಗೆ ಸಪ್ತಮ ಆದ್ರಿಂದ ನಿಮ್ಮ ವಾಹನ ಚಾಲನೆ ಮಾಡಬೇಕಾದ್ರೆ ಅಪಘಾತ ಯೋಗಗಳು ತುಂಬ ಜಾಸ್ತಿ ಇರುತ್ತೆ. ನಿಮ್ಮ ರಕ್ಷಣೆ ಅತ್ಯಗತ್ಯ. ಪ್ರತಿದಿನ ಕುಜ ಅಷ್ಟೋತ್ರ ಪಠನೆ ಮಾಡಿ, ಅಥವಾ ಮಂಗಳವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿ, ಅಥವಾ ಸುಬ್ರಹ್ಮಣ್ಯ ಸ್ತೋತ್ರ ಪಠನೆ ಮಾಡಿ. ಇಲ್ಲಾಂದ್ರೆ ನಾವು ವಿಶೇಷವಾದಂತಹ ಕರುಂಗಾಲಿ ಪ್ರಸಾದ ರಕ್ಷೆಯನ್ನ, ವಿಶೇಷವಾದ ತಾಯತವನ್ನೆಲ್ಲ ಕೊಡ್ತಾ ಇದ್ದೇವೆ. ಈ ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ, ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ. ಎರಡನೇ ಎಚ್ಚರಿಕೆಯಲ್ಲೇ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಿಗೂಢವಾಗಿ ಸೀಕ್ರೆಟ್ ಇದೆ. ಏನಂದ್ರೆ ಕಣ್ಣಿಗೆ ಸಮಸ್ಯೆ ಆಗಬಹುದು ಅಂತ. ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು ಸಹ ಆಗುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಸ್ವಲ್ಪ ತಂಪಿನ ಕನ್ನಡಕವೋ ಇತ್ಯಾದಿಗಳು, ಕಣ್ಣಿಗೆ ತುಂಬ ನೋವು ಆಗದಿರಂಗೆ ನೋಡ್ಕೊಳ್ಳಿ.
ತುಂಬ ಜಾಸ್ತಿ ಹೊತ್ತು ಮೊಬೈಲ್ ನೋಡಿದ್ರು ಕೂಡ ಸಮಸ್ಯೆ ಆಗೋದು, ತುಂಬ ಜಾಸ್ತಿ ಹೊತ್ತು ಹೊರಗಡೆ ಧೂಳಲ್ಲಿ ಹೋಗ್ತಕ್ಕಂಥದ್ದು, ಕಣ್ಣು ಬಹಳ ಕೇರ್ಫುಲ್ಲಾಗಿ ಇಟ್ಕೋಬೇಕು ನೋಡ್ರಿ. ಆಮೇಲೆ ಅಸಿಡಿಟಿ ಜಾಸ್ತಿ ಆದಾಗೂ ತಲೆನೋವಾಗಿ ಕಣ್ಣು ಎಲ್ಲ ಬರ್ತದೆ ಆಯ್ತಲ್ವ. ಆಹಾರಕ್ಕೆ ಸಂಬಂಧಪಟ್ಟಂಥದ್ದೇ ಸ್ವಲ್ಪ ವಿಶೇಷವಾದ ಗಮನ ಇರಲಿ ನಿಮಗೆ, ಅದು ಬಹಳ ಬಹಳ ಇಂಪಾರ್ಟೆಂಟು. ಆರೋಗ್ಯ ರಕ್ಷಣೆ ಬಹಳ ಇಂಪಾರ್ಟೆಂಟು. ನಾವು ಕೂಡ ಈ ಅಮಾವಾಸ್ಯೆಗೆ ಬಹಳ ವಿಶೇಷವಾದ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅದರಲ್ಲೂ ಮಹಾಮೃತ್ಯುಂಜಯ ಹೋಮ ಎಲ್ಲ ಮಾಡ್ತಾ ಇದ್ದೇವೆ. ಆಕ್ಸಿಡೆಂಟ್ಸ್ ಇತ್ಯಾದಿಗಳನ್ನು ತಪ್ಪಿಸಲಿಕ್ಕೆ, ಶರೀರ ರಕ್ಷಣೆಗೆ ವಿಶೇಷ ಪ್ರಸಾದ ತಾಯಿತ ಅಲ್ಲದನ್ನು ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಇಲ್ಲ ನೀವು ಕೂಡ ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಬೇಕಾದ ಪರಿಹಾರ ಅಂತಂದರೆ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಮಂತ್ರವನ್ನು ನೀವು ಪ್ರತಿದಿನ ಮನೆಯಲ್ಲಿ ಜಪ ಮಾಡಿಕೊಂಡ್ರೂ ಸಹ ರಕ್ಷಣೆ ತುಂಬ ಚೆನ್ನಾಗಿರುತ್ತೆ. ಯೋಚನೆ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ. ಮೂರನೆಯ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮೇಷರಾಶಿಯವರು ಭಾರೀ ಪ್ರಮಾಣದಲ್ಲಿ ಆಗಸ್ಟ್ ಎಂಡಲ್ಲೇ ಇಲ್ಲಾಂದರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಒಳಗಡೆನೆ ಒಂದು ದೊಡ್ಡ ಪ್ರಮಾಣದಲ್ಲಿ ದುಡ್ಡಿನ ಹೂಡಿಕೆನೇ ನೀವು ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅದು ಎಷ್ಟು ದೊಡ್ಡ ಪ್ರಮಾಣದ ಆಗ್ಬಿಡುತ್ತೆ ಅಂತಂದರೆ, ಸೆಪ್ಟೆಂಬರ್ ತಿಂಗಳ 2, 3, 4ನೇ ವಾರಗಳಲ್ಲಿ ಒಂಥರ ಬಡತನ ಕಾಡ್ತಾ ಇದೆಯಾ ಅನ್ನೋ ಡೌಟ್ ಬಂದ್ಬಿಡುತ್ತೆ ನಿಮಗೆ. ಯಾಕೆ ಅಂತಂದರೆ ಇರೋಬರ ದುಡ್ಡಲ್ಲಿ ಅಲ್ಲಿ ಹೂಡಿಕೆ ಮಾಡಿಬಿಟ್ಟಿರ್ತೀರ, ಯೋಚನೆ ಮಾಡ್ದೇನೆ, ಹಿಂದೆ ಮುಂದೆನೂ ಯೋಚಿಸ್ದೇನೆ ಇದು ಅದ್ಭುತವಾದ ವಾಪಸ್ ಬರುತ್ತೆ ಅಂತನೋ ಅಥವಾ ತುಂಬ ದುಡ್ಡು ಬರುತ್ತೆ ಅಂತಲೋ ಯಾವ ಪ್ರಲೋಭನೆಗೆ ನೀವು ಒಳಗಾಕಿರ್ತೀರಿ ಗೊತ್ತಿಲ್ಲ. ಬಟ್ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲೇನೆ ಕೆಲವರಿಗೆ ಮಾತ್ರ ಸ್ವಲ್ಪ ಮುಂದೆ ಹೋಗಬಹುದು. ಬಟ್ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳನ್ನೇ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಹೂಡಿಕೆ ಮಾಡಿಬಿಡ್ತೀರಾ. ಎಲ್ಲಿ ತನಕ ಅಂದರೆ 2, 3, 4ನೇ ವಾರ ಬರೋಷಲ್ಲಿ ಫುಲ್ ಕೈ ಖಾಲಿ. ದಿನನಿತ್ಯದ ಖರ್ಚಿಗೆ ಕೂಡ ಯಾರಿಗೋ ಫೋನ್ ಮಾಡಿ ಒಂದು 5,000 ದುಡ್ಡಿದ್ರು ಕೊಡು, 10,000 ದುಡ್ಡಿದ್ರು ಕೂಡ ಆಮೇಲೆ ಕೊಡ್ತೀನಿ ಅಂತ ಹೇಳಬೇಕಾದ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. ಸೊ ಅದರಿಂದ ಹೂಡಿಕೆ ಮಾಡುವ ಮುನ್ನ ಎಚ್ಚರ. ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ, ನನ್ನ ಬೇಸಿಕ್ ನೀಡ್ಸ್ಗೂ ಇನ್ನೊಬ್ಬರ ಹತ್ರ ನಾನು ಕೇಳುವ ರೀತಿಯಲ್ಲಿ ಬೇಡುವ ರೀತಿಯಲ್ಲಿ ಆಗದಿರಲಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಇದು ಸೀಕ್ರೆಟ್ ಆಗಿ ನಿಮಗೆ ಗೊತ್ತೇ ಇಲ್ಲದೆ ನಿಮ್ಮನ್ನು ಆವರಿಸ್ಬಿಡುತ್ತೆ. ಸೆಕೆಂಡ್ ವಾರ ಆಮೇಲೆ ಎಚ್ಚರ ಆಗುತ್ತೆ ನಿಮ್ಗೆ, ಓಹೋ ನಾನು ಇದೊಂದು ತಪ್ಪು ಮಾಡಿಬಿಟ್ಟಲ್ಲ, ಇವಾಗ ಏನು ಮಾಡೋದು, ಕರೆಕ್ಟ್ ಗುರುಗಳು ಹೇಳಿದ್ರಲ್ವಾ ಅಂತ. ಸೊ ಅದರಿಂದ ವಿಡಿಯೋ ಮುಂಚೆನೇ ಮಾಡೋದು, 15 ದಿವಸ ಮುಂಚೆನೇ ಯಾಕೆ ಮಾಡೋದು ಎಚ್ಚರಿಕೆ ವಿಡಿಯೋ ಅಂದರೆ ಹಿಂಗೆ ಮೊದಲೆಲ್ಲ ತಿಳ್ಕೊಂಬಿಡ್ಲಿ ಅಂಥೇಳಿ. ಇದಕ್ಕೆ ಪರಿಹಾರ ಸ್ವರೂಪ ಮೊದಲು ನಿಮ್ಮ ಯೋಚನೆ. ಹೂಡಿಕೆ ಮಾಡುವ ಮುನ್ನ ಬುದ್ಧಿವಂತಿಕೆ ಇರಬೇಕು. ನಿಮಗೆ ಎಷ್ಟು ಬೇಕೋ ಬೇಸಿಕ್ ಅವರು ತೆಗೆದಿಟ್ಕೊಂಡಿರಬೇಕು, ಒಂದನೇದು. ಎರಡನೇದು ಬಹಳ ಪ್ರಮುಖವಾಗಿ ಈ ನಮ್ಮ ದೃಷ್ಟಿ ದೋಷಾದಿಗಳು, ಅಂದರೆ ನಿಮ್ಮ ಹೂಡಿಕೆಯ ವಿಚಾರ ಯಾರಿಗೂ ಹೇಳಬಾರ್ದು, ಅಥವಾ ನಿಮ್ಮ ಹತ್ರ ಇರುವ ಹಣದ ಉಳಿತಾಯದ ಬಗ್ಗೆನೂ ಯಾರಿಗೂ ಹೇಳಬಾರ್ದು. ಸ್ವಲ್ಪ ದೃಷ್ಟಿ ಜಾಸ್ತಿ ಆಗುತ್ತೆ, ಜಾಸ್ತಿ ದುಡ್ಡೈತೆ ಅಂತ. ಆಯಿತಾ, ನಿಮ್ಮ ಪ್ರಕಾರ ತುಂಬ ಕಡಿಮೆ ದುಡ್ಡೇ, ಆದರೆ ಎರಡೇ ಇರೋ ಪ್ರಕಾರ ಅದು ಬಹಳ ದೊಡ್ಡ ದುಡ್ಡು ಆಗಿಬಿಟ್ಟಿರುವ ಸಾಧ್ಯತೆ ಇರ್ತದೆ. ಸೊ ಕುದೃಷ್ಟಿ ಬಿಡ್ಬಿಡುತ್ತೆ. ಒಂದ್ಸಲ ನಿಮ್ಮ ಹತ್ರ ಇರುವ ದುಡ್ಡಿನ ಮೇಲಾಗಲಿ, ಆಸ್ತಿ ಮೇಲಾಗಲಿ, ನಿಮ್ಮ ಹತ್ರ ಇರುವ ಆಪ್ಷನ್ಸ್ ಮೇಲಾಗಲಿ ದೃಷ್ಟಿ ಬಿತ್ತು ಅಂತಂದರೆ ಮುಗಿದೋಯ್ತು. ಸೊ ಅದರಿಂದಾಗಿ ದೃಷ್ಟಿ ಪರಿಹಾರ ಆಗಬೇಕು. ಫಸ್ಟ್ ಆಫ್ ಆಲು ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಜಾಸ್ತಿ ಹೇಳೋಕ್ಕೆ ಹೋಗ್ಬೇಡಿ. ಯಾರ ಹತ್ರ ನಿಮ್ಮ ಯಾವ ಸೇವಿಂಗ್ಸ್ ಇದ್ದರೂ ನಿಮ್ಮ ಪಾಡಿ ನೀವು ಬ್ಯಾಂಕಲ್ಲಿ ಇಟ್ಕೊಂಡಿರಿ, ನಿಮ್ಮ ಪಾಡಿಗೆ ಅದನ್ನು ಹೇಳಲಿಕ್ಕೆ ಹೋದ ತಕ್ಷಣ ಸಮಸ್ಯೆ ಆಗುತ್ತೆ. ಆಯಿತಾ, ಒಂದು. ಆಮೇಲೆ ಬಹಳ ಪ್ರಮುಖವಾಗಿ ದೃಷ್ಟಿ ತೆಗೆಸ್ಕೊಳ್ತಕ್ಕಂಥದ್ದು ಈ ಬಿಳಿ ಸಾಸಿವೆ, ಆಮೇಲೆ ಕಲ್ಲುಪ್ಪು, ಒಣಮೆಣಸು, ಈ 3 ದ್ರವ್ಯಗಳನ್ನು ಸೇರಿಸ್ಕೊಂಡು ಬೇರೆ ಯಾರಾದರೂ ನಿಮಗೆ ದೃಷ್ಟಿ ತೆಗಿಬೇಕು. ತಾಯಿಯನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಪರವಾಗಿಲ್ಲ, ನಿಮಗೆ ದೃಷ್ಟಿ ತೆಗೆದು ಅದು ಒಂದು ಬೆಂಕಿ ಕೆಂಡದ ಮೇಲೆ ಹಾಕ್ತಕ್ಕಂಥದ್ದು, ಈ ಥರ ಪ್ರಕ್ರಿಯೆಗಳನ್ನ ಹಿಂದೆಲ್ಲ ಹೇಳಿದ್ದೆ. ಆ ಥರ ದೃಷ್ಟಿ ತೆಗೆಸ್ಕೊಂಡ್ರೆ ತುಂಬ ತುಂಬ ಒಳ್ಳೆಯದು. ನಿಮಗೆ ಯೋಚನೆ ಮಾಡಿ. ಇಲ್ಲಾಂದ್ರೆ ನಾವು ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ಅದ್ರ ಬಗ್ಗೆ ಹೇಳ್ತೇನೆ, ಖಂಡಿತವಾಗಿ ಒಳ್ಳೆಯದಾಗಲಿ. 4ನೇ ನಿಗೂಢವಾದಂತಹ ಎಚ್ಚರಿಕೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಈ ಒಂದು ಎಚ್ಚರಿಕೆಯನ್ನು ನೀವು ಯಾವ ಥರ ತಗೊಳ್ತೀರಾ ಅಂತ ಗೊತ್ತಿಲ್ಲ. ಸ್ತ್ರೀಯರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ. ಅಂದರೆ ಮೇಷರಾಶಿಯವ ಪುರುಷರಿಗೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ, ಸ್ತ್ರೀಯರಿಗೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಸ್ತ್ರೀಯರಿಂದಲೇ ಸಮಸ್ಯೆ ಆಗುವ ಸಾಧ್ಯತೆ. ಸಪ್ತಮದ ಕುಜ ಸ್ತ್ರೀಯರಿಂದ ಸಮಸ್ಯೆಯನ್ನು ಉಂಟು ಮಾಡ್ತಾನೆ ಅಂತ ಒಂದು ವಾಕ್ಯ ಬರ್ತದೆ. ಸೊ ಅದರಿಂದ ಸಪ್ತಮದಲ್ಲೇ ಕುಜ ಬರ್ತಾನೆ ಈಗ ಸೆಪ್ಟೆಂಬರ್ 3ನೇ ವಾರದಲ್ಲಿ. ಸೊ ಅದರಿಂದ ಇದು ಬಹಳ ಗಮನಿಸಬೇಕಾದಂಥ ವಿಚಾರ. ಮೊದಲು 15 ದಿವಸ ಕಳೀತು ಅಂತಂದರೆ 7ನೇ ಮನೆ ಕುಜ ಬಂದ್ಬಿಡ್ತಾನೆ. 7ನೇ ಮನೆ ಕುಜ ಬಂದ ಅಂತಂದರೆ ಸ್ತ್ರೀಯರಿಂದ ನಿಮಗೆ ಸಮಸ್ಯೆಗಳಾಗುತ್ತೆ, ಸ್ತ್ರೀಯರಿಂದ ಅಪವಾದಗಳು ಬರುತ್ತೆ. ಅದು ಪುರುಷರು ವಿಶೇಷವಾಗಿ ಗಮನಿಸಬೇಕು ಈ ವಿಚಾರನ. ನೀವು ಮೇಷರಾಶಿಗೆ ಪುರುಷರಾಗಿದ್ದರೆ ನೀವು ಯಾರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಾ, ಯಾರಿಗೆ ಹೆಲ್ಪ್, ನಾನು ಸಹಾಯ ಮಾಡಬೇಡಿ ಅಂತ ಹೇಳಲ್ಲ, ನೀವು ಸಹಾಯ ಮಾಡಿ. ಬಟ್ ನೀವು ಮಾಡುವ ಆ ಸಹಾಯ ಅಥವಾ ನೀವು ಮಾಡುವ ಆ ಒಂದು ಫ್ರೆಂಡ್ಶಿಪ್ ಅಥವಾ ಇದು ನಿಮಗೆ
ನಿಮಗೊಂದು ಕೆಟ್ಟ ಹೆಸರು ತರುವ ರೀತಿಯಲ್ಲಿ ಆಗಬಾರ್ದು. ಸೊ ಅದರಿಂದ ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ತೀರಾ ಇಲ್ಲಿ ಯಾರಿಗೋ ಹೆಲ್ಪ್ ಮಾಡೋಕ್ಕೆ ಹೋಗಿ ಅಂತ ಕಂಡು ಬರ್ತಾ ಇದೆ. ಸೊ ಬಹಳ ಕೇರ್ಫುಲ್ ಆಗಿರಿ. ಕೆಟ್ಟ ದೃಷ್ಟಿ, ಕೆಟ್ಟ ಯಾವುದು ವ್ಯಕ್ತಿಗಳ ದೃಷ್ಟಿ ನಿಮ್ಮ ಮೇಲೆ ಬೀಳದೇ ಇರಲಿ. ಸ್ವಲ್ಪ ಎಚ್ಚರಿಕೆ ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಪರಿಹಾರ ಸ್ವರೂಪ ಅಂದರೆ ನಿಮಗೆ ದೇವತಾರಾಧನೆಗಳು ನಾವು ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಅದು ಶ್ರಾವಣ ಶನಿವಾರ ಅಮಾವಾಸ್ಯೆ ದಿವಸನೇ ಮಾಡ್ತಾ ಇದ್ದೇವೆ. ಶ್ರಾವಣ ಕೊನೆ ಶನಿವಾರ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಈಗ ವಿಡಿಯೋ ಎಂಟು ತನಕ ನೋಡಿ, ಎಂಡಲ್ ಅದ್ರ ಬಗ್ಗೆ ನಿಮಗೆ ಖಂಡಿತವಾಗಿ ಹೇಳ್ತೇನೆ. 5ನೇಯ ನಿಗೂಢವಾದಂತಹ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬುಧ ಗ್ರಹ ನಿಮಗೆ ಷಷ್ಠ್ಯಾಧಿಪತಿ ಪಂಚಮದಲ್ಲಿ ಕೂಡ ಸಂಚಾರ ಆಗ್ತಾರೆ, ಅಂದರೆ ಸಿಂಹರಾಶಿಯಲ್ಲಿ ನಂತರದ 2 ವಾರಗಳಲ್ಲಿ ಏನಾಗ್ಬಿಡುತ್ತೆ, ಷಷ್ಠ್ಯಾಧಿಪತಿ ಪಂಚಮಕ್ಕೆ ಬಂದ ಅಂದರೆ ಸ್ವಲ್ಪ ಈ ಕಾನೂನಾತ್ಮಕ ತೊಡಕುಗಳು ಉಂಟಾಗಬಹುದು ಅಂತ ಕಂಡು ಬರ್ತದೆ. ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀವು ಕಾನೂನು ವಿರುದ್ಧವಾದಂತಹ ಚಟುವಟಿಕೆಗಳು ಮಾಡುವ ಸಾಧ್ಯತೆ ಅದು ಚಿಕ್ಕ ಪ್ರಮಾಣದಿಂದ. ಈಗ ಉದಾಹರಣೆಗೆ ಒಂದು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದ್ರು ಕೂಡ ಕಾನೂನು ಉಲ್ಲಂಘನೆನೇ ಅಲ್ವಾ, ಅಥವಾ ಇನ್ನು ದೊಡ್ಡ ಪ್ರಮಾಣದಲ್ಲಿ ಏನೋ ಮಾಡಬಾರ್ದು ಮಾಡಿದ್ರು ಕಾನೂನು ಉಲ್ಲಂಘನೆನೇ. ಸೊ ಪ್ರಮಾಣ ಹೆಚ್ಚು ಕಡೆ ಇರಬಹುದು. ಆದರೆ ಷಷ್ಠ್ಯಾಧಿಪತಿ ಪಂಚಮದಲ್ಲಿರ್ತಾನೆ ಅಂದರೆ ಸೆಪ್ಟೆಂಬರ್ ತಿಂಗಳ 3ನೇ ಹಾಗೂ 4ನೇ ವಾರದಲ್ಲಿ ಮೇಷರಾಶಿಯವರು ಒಂದು ಕಾನೂನು ವಿರುದ್ಧವಾದ ಕೆಲಸ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ನ್ಯಾಯಾಲಯದ ಮೆಟ್ಟಿಲೇರಬೇಕಾದ ಪರಿಸ್ಥಿತಿ ಬಂದ್ಬಿಡ್ಬೋದು. ಸ್ವಲ್ಪ ಅದನ್ನು ಎಳೆದು ದೊಡ್ಡ ಮಾಡಿ ಜಗಳ ಮಾಡೋಕೆ ಹೋದ್ರಿ ಅಂದರೆ ನ್ಯಾಯಾಲಯದ ಮೆಟ್ಟಿಲುಗಳಿಗೂ ಹೋಗ್ಬೋದು. ಅಥವಾ ಪರಿಹಾರ ಇತ್ಯಾದಿಗಳು ಮಾಡಿಕೊಂಡು ದೇವ್ರ ಪೂಜೆ ಪುನಸ್ಕಾರ, ವಿಷ್ಣು ಸಹಸ್ರನಾಮ ಓದ್ಕೊಂಡು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ನರಸಿಂಹಸ್ವಾಮಿಗೆ ವಿಶೇಷವಾಗಿ ಅರ್ಚನೆ ಮಾಡ್ಕೊಂಡಿದ್ರಿ ಅಂತ ಆದರೆ ಎಲ್ಲೋ ಒಂದು ಕಡೆ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟೆ ಯಾರೋ ಟ್ರಾಫಿಕ್ನವ್ರು ಬಂದರು, ಒಂದು ಫೈನ್ ಹಾಕಿದ್ರು, 500 1000 ಫೈನ್ ಹಾಕಿದ್ರು, ರಸೀದಿ ಕೊಟ್ಟರು, ಹೋದ್ರು. ಈ ಥರ ಬೇಕಾದ್ರು ಅದು ಕೊರಳಲ್ಲಿ ಹೋಗುವುದು, ಬೆರಳಲ್ಲಿ ಹೋಯ್ತು ನಂಗೆ ಚಿಕ್ಕದಾಗೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಕಾನೂನು ತೊಡಕುಗಳು ಬರುವ ಸಾಧ್ಯತೆ, ಅದಕ್ಕೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಪರಿಹಾರ ಬೇಕಾಗ್ತದೆ. ವಿಶೇಷವಾಗಿ ಮೇಷರಾಶಿಯವರ ಸೆಪ್ಟೆಂಬರ್ ಹಾಗೂ ಅದಕ್ಕಿಂತ ಮುಂದೆ ಎಲ್ಲ ರೀತಿಯ ಕಷ್ಟ ನಷ್ಟಗಳ ಪರಿಹಾರಕ್ಕೋಸ್ಕರ ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಆಗಸ್ಟ್ 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ, ಶ್ರಾವಣ ಮಾಸದ ಅಮಾವಾಸ್ಯೆ, ಮತ್ತೆ ಪುನಃ ಶನಿವಾರ ಬಂದಿದೆ, ಶ್ರಾವಣ ಕೊನೆಯ ಶನಿವಾರನೂ ಆಗುತ್ತೆ. ಸೊ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ದಿಕ್ಕಿನಿಂದಲೂ ನಿಮಗೆ ಸಮಸ್ಯೆ ಆಗಬಾರದು. ಅದೇನೇ ಹೇಳ್ತದೆ, ಅಷ್ಟದಿಗ್ಬಂಧನ 8 ದಿಕ್ಕುಗಳಿಂದಲೂ ಸಹ ನಿಮಗೆ ಯಾವುದೇ ಸಮಸ್ಯೆ ಆಗಬಾರದು ಅನ್ನೋ ರೀತಿಯಲ್ಲಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಅದ್ರ ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳ ಪರಿಹಾರ, ದೀರ್ಘ ವೇದೋಕ್ತವಾದಂತಹ ಆಯಸ್ಸು ಪರಮಾತ್ಮನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಕೆಟ್ಟ ದೃಷ್ಟಿ ಬಗ್ಗೆ ನಾನು ಆಗಲೇ ಹಿಡಿದಲ್ಲಿ ಹೇಳಿದ್ನಲ್ಲ, ಕೆಟ್ಟ ದೃಷ್ಟಿಯ ಪರಿಹಾರಕ್ಕೋಸ್ಕರನೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ, ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವಂಥವರಿಗೆ ಆ ಗುರುಬಲ ಕೆಲಸ ಮಾಡಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ಯಾವುದೇ ಗ್ರಹಚಾರ ಆಗಿದ್ರೂ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾದ ಈ ಕರುಂಗಾಲಿ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದೀವಿ ನೋಡಿ. ಇದು ಬರೇ ಸಿಂಪಲ್ ಕರುಂಗಾಲಿ ಬ್ರಾಸ್ಲೆಟ್ ಅಷ್ಟೇ ಅಲ್ಲ, ಇದಕ್ಕೆ ನಾನೊಂದು ತಾಯಿತ ಕೂಡ ಸೇರಿಸಿದ್ದೇನೆ. ಇದರಲ್ಲಿ ವಿಶೇಷವಾಗಿರತಕ್ಕಂತಹ ಪ್ರಸಾದ ಇರಲಿದೆ, ಭಸ್ಮ ಪ್ರಸಾದವಿರಲಿದೆ. ಇದರಲ್ಲಿ ಈ ತಾಯಿತವನ್ನ ಎನರ್ಜೈಸ್ ಮಾಡಿ, ಈ ಕರುಂಗಲಿ ಬ್ರಾಸ್ಲೆಟ್ ಅನ್ನು ಎನರ್ಜೈಸ್ ಮಾಡಿ ಕೊಡ್ತೇನೆ. ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ ಜೊತೆಗೆ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಆಗುವಂತಹ ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್. ಬಹಳಷ್ಟು ಜನ ಕೇಳಿದ್ರು ನನಗೆ, ಮಾಲೆಯನ್ನು ಕೊಟ್ಟ ಗುರುಳೆ ಮಾಲೆ ದೊಡ್ಡದಾಗ್ಬಿಡುತ್ತೆ, ಒಂದು ಬ್ರಾಸ್ಲೆಟ್ ತರ ಕೊಡಿ ದಯವಿಟ್ಟು ಅಂತ ಹೇಳಿ. ಸೊ ಆದ್ರಿಂದ ನೋಡಿ, ನಿಮಗೆ ಕ್ಲೀನಾಗಿ ಕಾಣೋ ಥರ ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮ್ಮ ಕೈಗೆ ಹಾಕೊಳ್ಳೋ ಥರನೇ ನೀಟಾಗಿ ಕರುಂಗಾಲಿ ಬ್ರಾಸ್ಲೆಟ್ ಅನ್ನ ಮಾಡಿಸಿದ್ದೇವೆ. ಜೊತೆಗೆ ಒಂದು ತಾಯಿತವನ್ನು ಸಹ ಇದಕ್ಕೆ ಸೇರಿಸಿದೆ, ನಿಮಗೆ ಫೋಟೋದಲ್ಲಿ ಕಾಣಬಹುದು. ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಜೊತೆಗೆ ತಾಯಿತನು ಇದಕ್ಕೆ ಹಾಕ್ಬಿಟ್ಟಿದ್ದಾನೆ. ಇಲ್ಲ ನೀವು ಬೇಕಾದ್ರೆ ತೆಗೆದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಹಾಕ್ಕೊಂತೀರಾ, ಬಲಗೈ ತೋಳಲ್ಲಿ ಒಳಗಡೆ ಕಟ್ಕೊಳ್ಬಹುದು. ಇಲ್ಲ ಅಂದ್ರೆ ಇದಕ್ಕೆ ಹೀಗೆ ಇದ್ರೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ತಾಯಿತದ ಜೊತೆಗೆ ಕರುಂಗಾಲಿ ಮಾಲೆ
ಮಾಲೆ ಕಾಂಬಿನೇಷನ್ ಇದೆಯಲ್ಲ, ಇದು ಒಳ್ಳೆ ಅದ್ಭುತವಾದ ಕಾಂಬಿನೇಷನ್ನು. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಳಬಹುದಾದಂಥ, ಧಾರಣೆ ಬೇಕಾಗಿರತಕ್ಕಂಥ, ಅವಶ್ಯಕತೆ ಇರತಕ್ಕಂಥ ಒಂದು ಪ್ರಸಾದವಾಗಿರಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ರಾಶಿ ವಾಟ್ಸಪ್ ಮಾಡ್ಕೊಂಡ್ರು ಪರವಾಗಿಲ್ಲ, ಜೊತೆಗೆ ವಿಶೇಷವಾಗಿ ನಿಮ್ಮ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿ ಹಾಗೂ ನಮ್ಮ ಸಂಕಲ್ಪ ಸೇವೆಗೆ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟರ್ ಮಾಡ್ಕೊಂಡ ಪ್ರತಿಯೊಬ್ಬರಿಗೂ ಸಹ ಅವತ್ತಿನ ಸಹ ಬೆಳಗ್ಗೆ ಅಮಾವಾಸ್ಯೆ ದಿವಸ ಆಗಸ್ಟ್ 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗಡೆ ಏನು ಸಂಕಲ್ಪ ಸೇವೆ ಆರಂಭಗೊಳ್ಳಲಿದೆ. ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಲಿದ್ದೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. 10:30 ನಂತರ ಎಲ್ಲಾ ಹೋಮಗಳು ಪ್ರಾರಂಭ ಆಗುತ್ತೆ. ಲೈವಲ್ಲಿ ಹೋಮಗಳು ಇರುತ್ತದೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಒಂದು ಕರುಂಗಾಲಿ ಬ್ರಾಸ್ಲೆಟ್, ತಾಯತ ಸಹಿತವಾದ ಕರುಂಗಾಲಿ ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಎಲ್ಲರ ಕೈಗೂ ಆಗೋ ರೀತಿಯಲ್ಲೇ ಇದನ್ನ ಸಿದ್ಧಪಡಿಸಲಾಗಿದೆ. ಪ್ರತಿಯೊಬ್ಬರಿಗೂ ಸಹ ಕೈಯಲ್ಲಿ ಕೂತ್ಕೊಳ್ಳೋ ರೀತಿಯಲ್ಲೇ. ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ನೀವು ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ. ಸೊ ಪ್ರತಿಯೊಬ್ಬರಿಗೂ ಈ ವಿಚಾರ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಶ್ರಾವಣ ಮಾಸದ, ಅದು ಶ್ರಾವಣ ಶನಿವಾರ, ಅದು ಅಮಾವಾಸ್ಯೆ. ಇನ್ನು ಯಾವ ವರ್ಷ ಬರುತ್ತೋ ಗೊತ್ತಿಲ್ಲ. ಶ್ರಾವಣ ಮಾಸಕ್ಕೆ ಇನ್ನು 1 ವರ್ಷ ಕಾಯಬೇಕು. ಇದೊಂದು ದಿವಸ ಕಳೆದು ಬಿಡ್ತು ಅಂದ್ರೆ ಇನ್ನು ಮುಂದಿನ ವರ್ಷನೇ ಶ್ರಾವಣ ಮಾಸ ಬರತಕ್ಕಂಥದ್ದು. ಸೊ ಅದರಿಂದ ಈ ದಿವ್ಯವಾದ ಅದ್ಭುತವಾದಂತಹ ಒಂದು ಪರ್ವ ದಿನದಂದು ನಾವು ಈ ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಬೇಗ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿ, ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಚಾರ ಗೊತ್ತಾಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.